ದೇವರ ದಾಸಿಮಯ್ಯನವರು ವಚನಗಳು 12ನೇ ಶತಮಾನದಲ್ಲಿ ಹೇಳಿದರೂ ಕೂಡ ಇಂದಿಗೂ ಪ್ರಸ್ತುತವಾಗಿದೆ ಎಂದು ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ ಬಿ ಖಂಡ್ರೆ ಅವರು ಮಾತನಾಡಿ ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಬೀದರ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ಬೀದರ್ ನಗರದ ಪೂಜ್ಯ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಕೈಗೊಳ್ಳಲಾದ ದೇವರ ದಾಸಿಮಯ್ಯ ಜಯಂತ್ಯೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಆದ್ಯ ವಚನಕಾರ ದೇವರ ದಾಸಿಮಯ್ಯನವರು ಸಮಾಜದ ಸುಧಾರಣೆಗೆ ಅವರ ಕೊಡುಗೆ ಅಪಾರವಾಗಿದೆ. ತಮ್ಮ ವಚನಗಳ ಮೂಲಕ ಸಮಾನತೆ ಮೌಢ್ಯಗಳ ಖಂಡನೆ ಮಾಡಿದ್ದಾರೆ. ಮಹಿಳೆಯರಿಗೆ ಸ್ವಾತಂತ್ರ್ಯ, ಸಮಾನತೆ ಒದಗಿಸುವುದು ಮತ್ತು ಸಮಾಜವನ್ನ ಒಂದುಗೂಡಿಸುವ ಕೆಲಸಗಳು ದೇವರ ದಾಸಿಮಯ್ಯನವರ ವಚನಗಳಲ್ಲಿ ಕಾಣಬಹುದಾಗಿದೆ ಎಂದರು. ನೇಕಾರ ಮತ್ತು ಜಾಡರ ಸಮುದಾಯದವರು ಕಾರ್ಯನಿಷ್ಠಾವಂತರಾಗಿದ್ದಾರೆ. ನಾಗರಿಕತೆ ಅತ್ಯುತ್ತಮ ಬೆಳವಣಿಗೆ ಇವರ ಕೊಡುಗೆ ಅಪಾರವಾಗಿದೆ. ನಮ್ಮ ಸರ್ಕಾರ ಕೂಡ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪುವಂತಹ ಯೋಜನೆಗಳನ್ನು ಜಾರಿಗೆ ತಂದಿದೆ. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಎಂಬಂತೆ ನಮ್ಮ ಸರ್ಕಾರ ಕಾರ್ಯನಿರ್ವಹಿಸ್ತಾ ಇದೆ. ಎಲ್ಲರ ಅಭಿವೃದ್ಧಿಗಾಗಿ ಪಂಚ ಗ್ಯಾರಂಟಿಗಳನ್ನು ಜಾರಿಗೆ ತಂದಿದ್ದೇವೆ ಹಾಗೂ ನೇಕಾರ ಸಮುದಾಯದ ಎಲ್ಲಾ ಬೇಡಿಕೆಗಳನ್ನು ಪ್ರಾಮಾಣಿಕವಾಗಿ ಈಡೇರಿಸುತ್ತೇವೆ ಮತ್ತು ಸಾಂಸ್ಕೃತಿಕ ಭವನ ನಿರ್ಮಾಣಕ್ಕೆ ನಿವೇಶನ ನೀಡುವುದಾಗಿ ಭರವಸೆ ವ್ಯಕ್ತಪಡಿಸಿದರು. ಲಿಂಗಾಯತ ಮಹಾಮಠದ ಸ್ವಾಮೀಜಿಗಳಾದ ಪೂಜ್ಯ ಶ್ರೀ ಪ್ರಭುದೇವ ಸ್ವಾಮೀಜಿ ಅವರು ತಮ್ಮ ಆತಿಥ್ಯ ಉಪನ್ಯಾಸ ನೀಡಿ ದೇವರ ದಾಸಿಮಯ್ಯನವರು 1130ರಲ್ಲಿ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಮುದನೂರು ಎಂಬ ಹಳ್ಳಿಯಲ್ಲಿ ಜನಿಸಿದರು. ಇವರ ಹೆಸರು 6 ವಚನಕಾರರ 12 ವಚನಗಳಲ್ಲಿ ಕಾಣಬಹುದಾಗಿದೆ. ಇವರ 176 ವಚನಗಳು ದೊರೆತಿವೆ. ಇವರು ರಾಮನಾಥ್ ಎಂಬ ಅಂಕಿತ ನಾಮದಿಂದ ವಚನಗಳನ್ನು ರಚಿಸಿದ್ದಾರೆ. ಸಮಾಜದ ಸುಧಾರಣೆಗೆ ಮತ್ತು ಸಮಾಜದ ಒಳಿತಿಗಾಗಿ ಇವರ ವಚನಗಳು ಮುಖ್ಯವಾಗಿವೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಶಿವಕುಮಾರ ಶೀಲವಂತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕರಾದ ಸಿದ್ದರಾಮ ಶಿಂದೆ ಮತ್ತು ಸಮಾಜದ ಮುಖಂಡರಾದ ಸೋಮಶೇಖರ್ ಅಮಲಾಪುರೆ, ರಾಮಕೃಷ್ಣನ್ ಸಾಳೆ, ನಾಗಪ್ಪ ಜಮಗಿ, ಮಹಾದೇವ್ ಚೌಡೇಕರ್, ಶರಣಪ್ಪ ಹಾವಗೊಂಡ, ಪ್ರಶಾಂತ್ ಸಿಂದ್ರೆ, ಧನರಾಜ್ ಹಂಗರ್ಗಿ ಸೇರಿದಂತೆ ಇನ್ನಿತರರು ಇದ್ದರು. ದಾಸಿಮಯ್ಯನವರ ಜಯಂತ್ಯೋತ್ಸವದ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ನಾವೆಲ್ಲ ಇವತ್ತು ದೇವರ ದಾಸಿಮಯ್ಯನವರ ಜಯಂತ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ಯಾಕೆ ಮಾಡ್ತಾ ಇದ್ದೀವಿ? ಯಾಕೆ ಮಹಾಪುರುಷರ ಜಯಂತಿ ಮಾಡ್ತೀವಿ, ಸ್ಮರಣೋತ್ಸವ ಮಾಡ್ತೀವಿ? ನನ್ನ ಉದ್ದೇಶ ಏನಿದೆ? ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಈ ಎಲ್ಲ ಮಹಾಪುರುಷರು ಅವರ ಕಾರ್ಯಕಾಲದಲ್ಲಿ ಅವರು ಏನು ಸಮಾಜಕ್ಕೆ ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಸಮಾಜ ಸುಧಾರಣೆಗಾಗಿ ಏನು ತ್ಯಾಗ ಮಾಡಿದ್ದಾರೆ, ಅವರ ಆದರ್ಶಗಳು, ಅವರ ಸಿದ್ಧಾಂತಗಳು ಅವತ್ತು ಎಷ್ಟು ಪ್ರಸ್ತುತವಾಗಿದ್ದು ಅಂದರೆ ನೋಡಿ, ಇವತ್ತು 800-900 ವರ್ಷಗಳ ಹಿಂದೆ ಅಂದಿನ ದಿನಮಾನಗಳಲ್ಲಿ ಅವ್ರು ಹೇಳಿದ್ದಂಥ ಆಲೋಚನೆಗಳು ಏನು ಸಮಾಜದ ಒಳಿತಿಗಾಗಿ ಎಷ್ಟು ಸತ್ಯವಾಗಿದ್ದು ಇವತ್ತಿಗೂ ಅಷ್ಟೇ ಸತ್ಯವಾಗಿದ್ದಾವೆ. ಯಾಕೆಂದರೆ ಅವ್ರು ಹೇಳಿದ್ದೆಲ್ಲವೂ ಒಂದು ವೈಚಾರಿಕತೆಯ ತಳಹದಿಯ ಮೇಲೆ, ವೈಜ್ಞಾನಿಕ ತಳಹದಿಯ ಮೇಲೆ, ವಾಸ್ತವಾಂಶದ ಆಧಾರದ ಮೇಲೆ ಏನು ಮನುಷ್ಯರು ನಾವೆಲ್ಲ ಯಾವ ರೀತಿಯಲ್ಲಿ ಬದುಕ್ತೀವಿ, ನಮ್ಮ ಬದುಕಿನಲ್ಲಿ ಏನೇನು ನ್ಯೂನತೆಗಳಿದ್ದಾವೆ, ಅಂದಿನ ದಿನಮಾನಗಳಲ್ಲಿ ಸಮಾಜದಲ್ಲಿ ಏನೊಂದು ರೀತಿಯಲ್ಲಿ ಜಾತೀಯತೆ ಇತ್ತು, ಧರ್ಮಾಂಧತೆ ಇತ್ತು, ಅಸಮಾನತೆ ಇತ್ತು, ಅಸ್ಪೃಶ್ಯತೆ ಇತ್ತು, ಮಹಿಳೆಯರಿಗೆ ಸ್ವಾತಂತ್ರ್ಯ ಇರಲಿಲ್ಲ, ಅಂಥ ಸಂದರ್ಭ ಮೌಢ್ಯತೆ ಇತ್ತು. ಬಹಳಷ್ಟು ಜನ ಮೌಢ್ಯತೆಗೆ ಬಲಿ ಆಗ್ತಾ ಇದ್ರು. ಇವತ್ತಂಥದ್ರಲ್ಲಿ ಇವತ್ತು ಸಕಲ ಜೀವಾತ್ಮರಿಗೆ ಲೆಸನ್ನೇ ಬಯಸಿದ ಬಸವಾದಿ ಶರಣರು ಹೇಳ್ತೀವಲ್ಲ, ಆ ರೀತಿಯಲ್ಲಿ ಎಲ್ಲರಿಗೂ ಒಳ್ಳೆಯದೇ ಆಗಲಿ ಅನ್ನುವಂಥ ಒಂದು ರೀತಿಯಲ್ಲಿ ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತವಾಗದೆ, ಅವ್ರ ಬರೀ ನೇಕಾರ ಸಮುದಾಯದವರು ಅಂತಲ್ಲ, ಎಲ್ಲ ಸಮುದಾಯದವರಿಗಾಗಿ ಅವ್ರ ವಚನ ನೋಡ್ರಿ, ಅವ್ರಿಗೆ ನಾವು ನೆನೆಸ್ಕೊಳ್ತೀವಿ. ಯಾಕೆಪ್ಪ, ಬಹಳ ಶ್ರೇಷ್ಠ ವಚನಕಾರರು. ಆ ವಚನದಲ್ಲಿ ಸತ್ಯ ಇದೆ, ಆ ವಚನದಲ್ಲಿ ವಾಸ್ತವಾಂಶ ಇದೆ. ಸರಿ ಸಮಾನವಾದಂಥ ಸಮಾಜ ನಿರ್ಮಾಣ ಮಾಡಬೇಕು ಅನ್ನೋಂಥ ಒಂದು ಗುರಿ ಏನು 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರ ನೇತೃತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ಏನೊಂದು ಸಮಾಜ ಧಾರ್ಮಿಕ ಕ್ರಾಂತಿ ಆಗ್ತದೆ, ಆ ಕ್ರಾಂತಿಗೆ ನಾಂದಿ ಅನ್ನುವಂಥ ರೀತಿಯಲ್ಲಿ ಆ ಬಸವಾದಿ ಶರಣರಿಗೂ ಪ್ರೇರಕವಾಗುವಂಥ ರೀತಿಯಲ್ಲಿ, ಅವರಿಗೂ ಸ್ಫೂರ್ತಿ ಕೊಡುವಂಥ ರೀತಿಯಲ್ಲಿ ವಚನಗಳನ್ನು ಬರೆದಂಥದ್ದು ಯಾರಾದರೂ ಇದ್ರೆ
ಅದು ದೇವರ ದಾಸಿಮಯ್ಯ ಅವರು ಅಂತ ಹೇಳಿ ಇವತ್ತು ನಾವು ಅವರೆಲ್ಲರಿಗೆ ಸ್ಮರಿಸ್ತಾ ಇದ್ದೇವೆ. ಆತ್ಮೀಯ ಬಂಧುಗಳೇ, ನೋಡಿ 21ನೇ ಶತಮಾನದಲ್ಲಿ ಇದ್ದೀವಿ. ಬಹಳಷ್ಟು ಬದಲಾವಣೆಗಳಾಗಿದೆ. ನಮ್ಮದೇ ಆದಂಥ ಸಂವಿಧಾನ ಇದೆ. ಜಾತ್ಯತೀತ ಅಂತೇಳಿ ನಾವು ಘೋಷಣೆ ಮಾಡಿಕೊಂಡು ವಿವಿಧತೆಯಲ್ಲಿ ಏಕತೆ ಅಂತೇಳಿ ಹೇಳ್ತೀವಿ. ಸಾಮಾಜಿಕ ನ್ಯಾಯ, ಸಮಾಜದಲ್ಲಿರುವಂಥ ಕಟ್ಟ ಕಡೆ ವ್ಯಕ್ತಿಗೂ ಸಾಮಾಜಿಕ ನ್ಯಾಯ ಸಿಗಬೇಕು ಅನ್ನುವಂಥದ್ದು, ಅವರಿಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಪ್ರತಿಯೊಬ್ಬರಿಗೂ ಪ್ರಾತಿನಿಧ್ಯ ಸಿಗಬೇಕು ಅನ್ನುವಂಥದ್ದು, ಇದಿಷ್ಟೆಲ್ಲ ಇದ್ರೂ ಇವತ್ತು ನಾವು ನೋಡ್ತಾ ಇದ್ದೇವೆ ಏನು ಅತಿ ಹಿಂದುಳಿದಂಥ ಒಂದು ಸಮುದಾಯಗಳಿದ್ದಾವೆ. ಇವತ್ತು ಅವ್ರ ಸಂಖ್ಯೆ ಕಡಿಮೆ ಇರ್ಬೋದು, ಆದರೆ ಅವ್ರ ಕೊಡುಗೆ ಬಹಳ ಅಪಾರವಾದಂಥ ಕೊಡುಗೆ ಇದೆ. ಆ ರೀತಿಯಲ್ಲಿ ನೇಕಾರ ಸಮುದಾಯದವರು, ಜಾಡ ಸಮುದಾಯದವರು, ಸಣ್ಣ ಸಮುದಾಯ ಇದ್ದರು. ಇವತ್ತು ನೀವು ನೇಯ್ಗೆ ಮುಖಾಂತರ ಏನೊಂದು ಪರಿವರ್ತನೆ ಮಾಡಿದಿರಿ, ಒಂದು ಬದಲಾವಣೆ ಮಾಡಿದಿರಿ. ಈ ನಾಗರಿಕತೆ ಅತ್ಯಂತ ಶ್ರೇಷ್ಠ ರೀತಿಯಲ್ಲಿ ಬೆಳೀಲಿಕ್ಕೆ ನೀವೆಲ್ಲ ಮೂಲ ಇದ್ದೀರಿ, ಕಾರಣಕರ್ತರಿದ್ದೀರಿ. ಅದಕ್ಕೆ ಇವತ್ತು ನಿಮ್ಗೆ ಎಷ್ಟೇ ಪ್ರಶಂಸೆ ಮಾಡಿದ್ರು ಕಡಿಮೆನೇ ಇದೆ. ನೇಕಾರರ, ಜಾಡರ ಕೊಡುಗೆನೂ ಸಮಾಜದ ಅಭಿವೃದ್ಧಿಯಲ್ಲಿ, ರಾಷ್ಟ್ರದ ಅಭಿವೃದ್ಧಿಯಲ್ಲಿ ನಿಮ್ಮ ಕೊಡುಗೆ ಅಪಾರವಾದಂಥ ಒಂದು ಕೊಡುಗೆ ಇದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಭಾಳ ಅವಶ್ಯಕತೆ ಇದೆ. ಇನ್ನೂ ಅತಿ ಹಿಂದುಳಿದಂಥ ಪಟ್ಟಿಯಲ್ಲಿ ನೀವೆಲ್ಲ ಇದ್ದೀರಿ. ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು, ಎಲ್ಲರ ಅಭ್ಯುದಯಕ್ಕಾಗಿ ಅನೇಕ ಕಾರ್ಯಕ್ರಮ ನಾವು ಕೊಡ್ತಾ ಇದ್ದೇವೆ, ಗ್ಯಾರಂಟಿ ಕೊಟ್ಟಿದ್ದೇವೆ. ಮತ್ತ ದಾಸಿಮಯ್ಯ ಶರಣರು ಒಳಗಿರ್ತಕ್ಕಂಥ ದುಗ್ಗಳೆ ಕರೀತಾರೆ. ದುಗ್ಗಳೆ ಯಾಕೋ ಅಂಬ್ಲಿ ಬಹಳ ಬಿಸಿ ಅನ್ಸತ್ತದ, ಸ್ವಲ್ಪ ಗಾಳಿ ಹಾಕು ಅಂದ್ರೆ ಅದು ತಣ್ಣಗಾಗಿರ್ತಕ್ಕಂಥ ಅಂಬ್ಲಿ ಇದ್ರು ಕೂಡ ಇದು ತಣ್ಣಗದ ಕುಡೀರಿ ಅಂತ ಹೇಳಲು ತಾಯಿ ಒಳಗೆ ಹೋಗಿ ಒಂದು ರಟ್ಟು ತಂದು ಗಾಳಿ ಹಾಕ್ತಾ ಇರ್ತಾಳ. ಅವಾಗ ಒಂದು ಮಾತು ಹೇಳ್ತಾರೆ ಯುವಕನಿಗೆ, ನೋಡು ದುಗ್ಗಳಿಗೆ ಕರೆದ ತಕ್ಷಣ ಬಿಟ್ಟು ಓಡು ಬಂದೋಡು. ಬೆಳಕಿನಲ್ಲಿ ದೀಪ ತಂದಿಡು ಅಂದ್ರೆ ಹಿಂದ ಮುಂದೆ ಯೋಚನೆ ಮಾಡ್ಲಾರ್ದಂಗೆ ದೀಪ ತಂದಿಟ್ಟು ಆರೋಗಿರ್ತಕ್ಕಂಥ ಅಂಬ್ಲಿ ತಣ್ಣಗೆ ಮಾಡುವಂತ ಗಾಳಿ ಹಾಕೊಳ್ಳಲ್ಲ. ಹೀಗೆ ನಾನು ಅರ್ಥ ಮಾಡ್ಕೊಳ್ತಕ್ಕಂಥ ಸತಿ ಸಿಕ್ಕರು ಮರಿಯಾಗು, ಏನೋ ಸನ್ಯಾಸಿ ಆಗಿ ಹೋಗು ಅಂತ ಹೇಳೋದಂತ. ಅಂದ್ರೆ ಕಥೆಯ ಅರ್ಥ ಏನದಂದ್ರೆ ಅರ್ಥ ಮಾಡಿಕೊಳ್ಳುವುದು ಅಂತ ಹೇಳ್ತಾರೆ. ಪರಸ್ಪರ ಅರ್ಥ ಮಾಡ್ಕೊಳ್ಳೋದಲ್ಲ, ಅದು ಬಹಳ ದೊಡ್ಡದಿರ್ತದೆ. 50 ವರ್ಷದ ಮದುವೆ ಆನಿವರ್ಸರಿ ಕರೆದಿದ್ದು ನನಗೆ. ಈಗೆಲ್ಲ ಭಾಳ ನಡೀತಾವೆ ಈ ಮ್ಯಾರೇಜ್ ಡೇ ಅಂತಕ್ಕಂಥದ್ದು. 50 ಇಯರ್ಸ್ ಆಗಿತ್ತು. ಅಜ್ಜಿ ಹಿಂಗೆ ರೆಡಿ ಮಾಡ್ಕೊಂಡು ತಂದಿರಂದ್ರೆ ನಿಮ್ಗೆ ಹೇಳ್ತೀನಿ, ಅವರಿಗೂ ಬ್ಯೂಟಿ ಪಾರ್ಲರ್ ಹೋಯ್ತು ಅಂತ ಮಾಡ್ಕೊಂಡು ತಂದಿದ್ರು. ಇಬ್ರು ಕುಂತಿರ ಅಜ್ಜಿ ಅಜ್ಜ, ಮಕ್ಕಳು ಮೊಮ್ಮಕ್ಕಳು ಸೊತ್ತು ಇಡೀ ಪರಿವಾರ ಸಂಭ್ರಮನೋ ಸಂಭ್ರಮ. ನಾನು ಪಕ್ಕ ಕುಂತಿದ್ದೆ, ನಮ್ಮ ಜೀವನ ಸುಮ್ಮನೆ ಕೂಡಲ್ಲ. ಮಾತಾಡ್ತಾ ಅಜ್ಜಿ ಕೇಳು, ಅಜ್ಜಿ ಏನ್ ಸುಖ ಅದ ನಿನಗೆ, ಎಷ್ಟು ಚಂದನ ಮನೆ, ಇಷ್ಟು ಮಕ್ಕಳು ಮೊಮ್ಮಕ್ಕಳು, ಇಷ್ಟೊಂದು ಪರಿವಾರ ತುಂಬ ಒಳಗ 50 ವರ್ಷ ದಾಂಪತ್ಯ ಜೀವನ ಅನುಭವಿಸಿರ್ತಕ್ಕಂಥ ನೀನು ನೋಡ್ರೆ ಬಹಳ ಆದರ್ಶ ಜೀವನ ಅದ ಅನಿಸ್ತದ. ಅಂದ್ರೆ ಅಜ್ಜಿ ಅಂದಳು, ಅದು ಎಲ್ಲ ಕರೆಯಪ್ಪ, ನಿಮಗೇನ ಗೊತ್ತಿಲ್ಲ ಅಂದ್ರು. ನನಗೆ ಏನಾಗ್ಯದ ಅಂತ ಏನ್ ಹೇಳರಿ, ಈ ಮುತ್ತೆಗಿನ ನನಗೆ ಅರ್ಥನೇ ಮಾಡ್ಕೊಂಡಿಲ್ಲ, ಈ ಅಜ್ಜನ ಏನ ಅರ್ಥನೇ ಮಾಡ್ಕೊಂಡಿಲ್ಲ. ಅವಾಗೇ ನಮ್ಮ 3 ಬಾಜು ಗೌಡ್ರ ಮಗ ನನಗೆ ನೋಡ್ಲಾಕ್ ಬಂದಿರು. ನಮ್ಮ ಅಪ್ಪ ಅವನಿಗೆ ಕೊಡಲ್ಲ, ಇವ್ನಿಗೆ ಕೊಟ್ಟು ಎಂದ ಮುಗಿದೋಗ್ಯದೆಲ್ಲ ಅಂದ್ರೂ ಅರ್ಥ ಮಾಡ್ಕೊಂಡಿಲ್ಲ ಅಂತ. ಮುಗಿದು ಹೋಗದ ಮೇಲೆ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಜೀವನದ ಸ್ವಾರಸ್ಯ ಇರ್ತದೆ. ಅದಕ್ಕಾಗಿ ನಾವು ಹೇಳ್ತೀವಿ, ಸಂಪತ್ತಿನಕ್ಕಿಂತಲೂ ದೊಡ್ಡದು ಏನದ ಅಂದ್ರೆ ಅರ್ಥ ಮಾಡಿಕೊಳ್ಳುವುದದ. ಪರಸ್ಪರ ಅರ್ಥ ಮಾಡ್ಕೊಂಡೇವಂದ್ರೆ ಜೀವನ ಬಹಳ ಆನಂದಮಯವಾಗ್ತದ. ಅದಕ್ಕೆ ನಮ್ಮ ದಾಸಿಮಯ್ಯ ಶರಣರಿಗೆ ನಮ್ಮ ದುಗ್ಗಳೆ ತಾಯಿ ಹಂಗ ಅರ್ಥ ಮಾಡಿಕೊಂಡ್ರು ಅಂದ್ರ ಬಂದುದ ನರೆದು ಬಳಸುವಳು. ಏನದನೋ ಅದರ ಎಷ್ಟದನೋ ಅಷ್ಟ ತೃಪ್ತಿ ಇರ್ಬೇಕು, ಇನ್ನ ಬೇಕು ಅಂತಕ್ಕಂಥ ಹಪಾಪಿತನ ಇರಬಾರ್ದು. ಇವತ್ತೆಲ್ಲ ಭ್ರಷ್ಟಾಚಾರಗಳಿಗೆ ಮೂಲ ಏನದ ಅಂದ್ರೆ ಇನ್ನ ಬೇಕು ಅಂತಕ್ಕಂಥ ಹಪಾಪಿತನೇ ಎಲ್ಲಾ ಭ್ರಷ್ಟಾಚಾರಗಳಿಗೆ ಮೂಲವಾಗ್ಲತ್ತದ. ಮೊನ್ನೆ ಒಂದು ಮನೆಗೆ ಹೋಗಿದ್ದ, ಮನೆಗೆ ಹೋದಾಗ ಬಹಳ ಬಿಸಿಲಿತ್ತು. ಸುಮ್ಮನೆ ಮಾತಾಡ್ತಾ ಅವ್ರಿಗೆ ಕೇಳ್ದ, ಅವ್ರು ಸ್ವಲ್ಪ ತಣ್ಣ ನೀರು ಕುಡ್ರಿ ಅಂತಂದ್ರೆ ಒಳಗೆ ಹೋಗಿ ಬಿಸಿ ನೀರು ಒಂದು ಗಡಿಗೆಗೆ ನೀರು ತಗೊಂಡು ಬಂದರು. ಅಲ್ಲೇ ಪಕ್ಕದ ಫ್ರಿಜ್ ಇತ್ತು. ನಾನು ಸುಮ್ಮನೆ ಕೇಳ್ತಾ ಅಂದ, ಯಾಕೋ ಗಡಿಗೆಗೆ ನೀರು ತಂದಿರಿ, ಫ್ರಿಜ್ ಇತ್ತಲ್ಲ ಫ್ರಿಜ್ಜಿನಾಗೆ ತಣ್ಣ ತರ್ಬೋದಲ್ಲ ಅಂದ್ರೆ, ಯಪ್ಪ ನಮ್ಮ ಮನೆ ಫ್ರಿಜ್ ಯಾರು ಬಳಸಲೇವ್ರಿ ಅಂತಂದ್ರು. ನಮ್ಮ ಮನೆಗೆ ಯಾರು ಫ್ರಿಜ್ ಬಳಸಲಿ ಅಂದ್ರೆ ಯಾರು ಬಳಸಲ್ಲ ಅಂದ್ರೆ ಯಾಕೆ ತಂದಿಟ್ಟಿದ್ರೆ ಎಲ್ಲರ ಮನೆಗೆ ಅವಲ್ರಿ, ನಮ್ಮ ಮನೆಗೆ ಇದ್ದೋದ್ರೆ ಹೆಂಗ
ಒಂದು ಕ್ಷಣ ನಮ್ಮ ಮನೆಗೆ ಹೋಗಿ ಹಿಂಗೆ ಅಲ್ಮಾರಿ ತೆಗೆದು ಹಿಂಗೆ ಸಾಮಾನುಗಳು ನೋಡ್ರಿ ಎಷ್ಟೋ ವರ್ಷವು ನಾವು ಬಳಸೇ ಇರಲಿಲ್ಲ. ಸುಮ್ಮನೆ ಧೂಳು ಜಾಡಿಸ್ತೇವೆ ತೆಗೆದಿರ್ತೇವೆ, ಧೂಳು ಜಾಡಿಸ್ತೇವೆ ತೆಗೆದಿರ್ತೇವೆ. ನೆಂಟರು ಬಂದಾಗ ಆಯ್ತಾ, ಅವ್ರು ಬಂದಾಗ ಆಯ್ತಾ, ಇವ್ರು ಬಂದಾಗ ಆಯ್ತಾ, ಮತ್ತೆ ಎಲ್ಲ ಬಂದಾಗ ಅವೇ ವಂದಿಸುತ್ತಾ ಇಂದು ದಿನಾಂಕ 2/4/2025 ಜಿಲ್ಲಾ ಆಡಳಿತ ವತಿಯಿಂದ ಶ್ರೀ ದೇವರ ದಾಸಿಮಯ್ಯ ಜಯಂತಿ ಆಚರಿಸಲಾಗುತ್ತಿದೆ. ಈ ಜಯಂತಿ 1046ನೇ ಜಯಂತಿ ಉತ್ಸವ. ಪ್ರತಿ ವರ್ಷದಂತೆ ಇದು 2014ರಲ್ಲಿ ಪ್ರಾರಂಭವಾಯಿತು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ವತಿಯಿಂದ ನಾವು ಶ್ರೀ ದೇವರ ದಾಸಿಮಯ್ಯ ಜಯಂತಿಯನ್ನು ಆಚರಿಸ್ತಿದ್ದೆವು. ಪ್ರತಿ ವರ್ಷ ನಮ್ಮ ಸಮಾಜಕ್ಕೆ ಅನೇಕ ಬೇಡಿಕೆಗಳಿದ್ದವು. ಆದರೆ ಇಂದು ನಮ್ಮ ಉಸ್ತುವಾರಿ ಸಚಿವರಾದಂಥ ಈಶ್ವರ್ ಖಂಡ್ರೆ ಸಾಹೇಬರು ನಮ್ಮ ಬೇಡಿಕೆಗಳನ್ನು ಸ್ಪಂದಿಸ್ತೇವೆ ಅಂಥೇಳಿ ಅವರು ನಮಗೆ ಆಶ್ವಾಸನೆ ಕೊಟ್ಟಿದ್ದಕ್ಕೆ ಅವರಿಗೆ ನಮ್ಮ ಸಮಾಜ ವತಿಯಿಂದ ನಮ್ಮದು ನಿವೇಶನ ಬೇಕು ಮೇಡಮ್. ನಮ್ಮ ಸಮಾಜಕ್ಕೆ ಒಂದು ಕೈಮಗ್ಗ ಇಲ್ಲ ಮೇಡಮ್. ಮತ್ತು ಅದರ ನಮ್ಮ ಸಮಾಜದಲ್ಲಿ ಸಮುದಾಯ ಭವನ ಇಲ್ಲ. ನಮ್ಮ ಸಮಾಜದಲ್ಲಿ ಭಾಳಷ್ಟು ಜನ ಹಿಂದುಳಿದ ವರ್ಗ ಅನೇಕ ಜನರು ಇನ್ನೂ ಸಣ್ಣ ನಮ್ಮ ದುಬಲ್ಗುಂಡಿ ಮತ್ತು ರಾಜೇಶ್ವರು ಮತ್ತು ಬಸವ ಕಲ್ಯಾಣದಲ್ಲಿ ಇನ್ನೂ ನೂಲಕ್ಕೆ ಇದೆ. ಆದರೂ ಅದಕ್ಕೆ ಯಾವುದೇ ಸರ್ಕಾರ ವತಿಯಿಂದ ಸಹಕಾರ ಸಹಾಯ ದೊರಕ್ತಾ ಇಲ್ಲ. ಆದ ಕಾರಣ ಮುಂದಿನ ದಿನಗಳಲ್ಲಿ ಇದೇ ರೀತಿ ನಮ್ಮ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತು ನಮ್ಮ ಸಚಿವರಾದಂಥ ಮೆಚ್ಚಿನ ಈಶ್ವರ್ ಖಂಡ್ರೆ ಸಾಹೇಬರು ನಮಗೆ ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ. ನಿಮಗೆ ಏನೇ ಆದರೂ ಬೇಕಾದರೆ ಏನೇ ಕೊಡುಗೆಗಳಾದರೂ ನಾವು ಕೊಡಲಿಕ್ಕೆ ಸಿದ್ಧರಿದ್ದಂತೆ ನಮಗೆ ಈ ಭವನ ಆಗಲಿ ಇಲ್ಲ ನಿವೇಶನ ಅದಾವೆ ಸರ್. ಮೊದಲು ಕೊಟ್ಟಿರೋ ಇವಾಗ ನಿವೇಶನ ಕೊಡ್ತಾ ಅಂತ ಹೇಳ್ಯಾರ. ಮತ್ತು ಭವನ ನಿರ್ಮಾಣಕ್ಕಾಗಿ ನಮಗೆ ಜಾಗ ಬೇಡಿಕೆ ಇದೆ ಸರ್. 2012ರಿಂದ ಅದಕ್ಕೆ ನಮ್ಮ ಭವನ ನಿರ್ಮಾಣಕ್ಕಾಗಿ ಜಾಗ ಎಷ್ಟು ಕೊಡ್ತೇನೆ ಅಂತೇಳಿ ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ. ಪ್ರತಿ ವರ್ಷದಂತೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ದೇವರ ದಾಸಿಮಯ್ಯ ಜಯಂತಿ ಸರ್ಕಾರ ವತಿಯಿಂದ ಮತ್ತು ನಮ್ಮ ಸಮಸ್ತ ನೇಕಾರ ಬಂಧು ವತಿಯಿಂದ ಆಚರಿಸ್ತಾ ಇದೇ ರೀತಿ ಮುಂದುವರಿಸಿ ಆಚರಿಸೋಣ ಅಂತ ಹೇಳುತ್ತಾ ನಮ್ಮ ಇಲ್ಲಿ 6 ಸಮಾಜ ಇದೆ ಮೇಡಮ್. ನೇಕಾರಲ್ಲಿ ಜಿಲ್ಲಾ ನೇಕಾರ ಒಕ್ಕೂಟದ ಅಧ್ಯಕ್ಷ ಶ್ರೀ ಸೋಮಶೇಖರ್ ನಾಗಪ್ಪ ಜಮ್ಗಿ. ಇಲ್ಲಿ ಮೊದಲು ಪದ್ಮಶಾಲಿ, ಸುಕುಳಶಾಲಿ, ದೇವಾಂಗ, ಹಟ್ಕಾರ, ಜಾಡ್ ಅಂಥೇಳಿ 6 ಒಂದೊಂದು ಸಮಾಜದ್ದು ಒಂದೊಂದು ಊರಲ್ಲಿ ಮನೆ ಇದೆ, ಒಂದು ಊರಲ್ಲಿ ಇಲ್ಲ. ಆದರೆ ನಮಗಿಲ್ಲಿ ಬೀದರ್ನಲ್ಲಿ 35,000ರಿಂದ 40,000ವರೆಗೆ ಜನ ಇದ್ದಾರೆ ಮೇಡಮ್. ಇದು ಇಡೀ ಜಿಲ್ಲೆಯಲ್ಲಿ ಮೇಡಮ್. ಆಯಾ ತಾಲೂಕದಲ್ಲಿ ಒಂದು ತಾಲೂಕದಲ್ಲಿ ಹೆಚ್ಚಿದೆ, ಒಂದು ತಾಲೂಕದಲ್ಲಿ ಕಡಿಮೆ ಇದೆ. ಆದ ಕಾರಣ ನಮ್ಮ ಎಲ್ಲ ಸಮಸ್ತ ನೇಕಾರ ಬಂದ ಕುಂದು ಕೊರತೆಗಳನ್ನು ಆಲಿಸಿ ಮುಂದಿನ ದಿನಗಳಲ್ಲಿ ಅವೆಲ್ಲ ಬಗೆಹರಿಸ್ತಾನೆ ಹೇಳಿ ಆಶ್ವಾಸನೆ ಕೊಟ್ಟಿದ್ದಕ್ಕಾಗಿ ನಮ್ಮ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ನಮ್ಮ ಮೆಚ್ಚಿನ ನಾಯಕರಾದಂಥ ಶ್ರೀ ಈಶ್ವರ್ ಖಂಡ್ರೆ ಸಾಹೇಬರಿಗೂ ನಮ್ಮ ಸಮಾಜ ವತಿಯಿಂದ ಮತ್ತು ನಮ್ಮ ನೇಕಾರ ಒಕ್ಕೂಟ ವತಿಯಿಂದ ಅವರಿಗೆ ನಾನು ಮನಪೂರ್ವಕವಾಗಿ ಅಭಿನಂದನೆಗೆ ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ನೇಕಾರ ಬಂಧುಗಳು ಈ ಜಯಂತಿಗೆ ತಮ್ಮ ಎಲ್ಲ ಸಮಯವನ್ನು ಬಿಡುವಟ್ಟಿಗೆ ಬಂದು ನಮ್ಮ ಜಯಂತಿಯನ್ನು ಒಳ್ಳೆಯ ರೀತಿಯಲ್ಲಿ ಆಚರಿಸಲು ಅವರು ನಮಗೆ ಸಹಕರಿಸಿದ್ದಕ್ಕೆ ಎಲ್ಲರಿಗೂ ನಮಸ್ಕರಿಸ್ತಾ ಒಂದೇ ಜೈ ಹಿಂದ್ ಜೈ. ನನ್ನ ಹೆಸರು ಸೋಮಶೇಖರ್ ನಾಗಪ್ಪ ಜಮ್ಗಿ. ನಾ ಜಿಲ್ಲಾ ನೇಕಾರ ಒಕ್ಕೂಟ ಸಮುದಾಯಗಳ ಸಂಘ ಬೀದರ್ ಅಧ್ಯಕ್ಷ ಇದ್ದೇನೆ ಸರ್. ಜಮ್ಗಿ ನಾಗಪ್ಪ, ಅಮಲಾಪುರಿ ಸರ್ನೇಮು ನಾಗಪ್ಪ ಜಮ್ಗಿ ಅಂತ ಎಲ್ಲರೂ ಗೊತ್ತು ಹಿಡಿತಾರೆ. ನನಗೆ ಇಡೀ ಡಿಸ್ಟ್ರಿಕ್ಟ್ ಹೆಚ್ಚ ಕಡಿಮೆ. ಹಾಂ, ಸಮಾಜದ್ದು ಭಾಳಷ್ಟು ಹಿಂದುಳಿದ ಸಮಾಜ. ಹಿಂದುಳಿದ ಸಮಾಜಿಗೆ ಈಗ ಸರ್ಕಾರ ಸ್ವಲ್ಪ ಸಹಾಯ ಮಾಡ್ತಾಯಿದೆ. ಸರ್ಕಾರ ಯಾವಾಗ ಸಹಾಯ ಮಾಡ್ತಾಯಿದೆ ಅಂದರೆ ಸ್ವಲ್ಪ ಸಮಾಜ ಏಳಿಗೆ ಆಗ್ತಾಯಿದೆ. ಹಾಂ, ಸರ್ಕಾರ ವತಿಯಿಂದ ಸಾಕಷ್ಟು ಸಹಾಯ ಇದೆ, ಏಳಿಗೆ ಆಗ್ತಾಯಿದೆ. ನಾವೀಗ ಮೊಟ್ಟ ಮೊದಲಾಗಿ ದೇವರ ದಾಸಿಮಯ್ಯ ಸಲಗ ಒಂದು ಪ್ಲೇಸ್ ಕೇಳಿದ್ದೆವು. ಇಲ್ಲಿ ಅವರು ಎಲ್ಲ ಜನರಲ್ದಾಗೆ ಒಪ್ಕೊಂಡಾರೆ. ಇಲ್ಲಿ ಸ್ಟೇಜ್ ಮೇಲೆ ಒಪ್ಕೊಂಡಾರೆ ಮಂತ್ರಿಯವರು. ಹಾಂ, ಮೌಖಿಕ ಒಪ್ಪಿಗೆ ಕೊಟ್ಟಾರೆ ಅವರು. ಫೈನಾನ್ಸ್ ಇಲ್ಲ, ಓನ್ಲಿ ಪ್ಲೇಸ್ ಕೊಡೋದು ಒಪ್ಪಿಗೆ ಕೊಟ್ಟಾರೆ. ಹಾಂ, ನಾಗಪ್ಪ.